ಬರ್ಲಿ ನಮ್ಮ ಜೋಡಿ ನಂಬರ್ 1 ಕೋಟೆ ಜೋಡಿ ಪ್ರಭಾಕರ್ ಸರ್ ಹಾಗೂ ಮಾತಿ ಮೇಡಮ್ಗೆ ಜೋರಾದ ಚಪ್ಪಾಳೆ. ಸ್ಕ್ರೀನಲ್ಲಿ ಖಡಕ್ಕಾಗಿ ಹೀರೋ ಆಪೋಸಿಟ್ ನಿಂತ್ಕೊಂಡು ಏನು ಉದ್ದುದ್ದ ಡೈಲಾಗ್ಸ್ ಹೇಳಿದ್ದು. ಇವತ್ತು ನಿಮ್ಮ ಹೀರೋಯಿನ್ ಜೊತೆ ಅದ್ಭುತವಾಗಿ ಹೆಜ್ಜೆ ಹಾಕಿದ್ರಿ ಮೇಡಮ್. ಏನ್ ಮೇಡಮ್ ನೀವು, ಓ ಮೈ ಗಾಡ್, ಮೊದಲನೇ ದಿವಸ ಬಂದಾಗ ಹೇಗಿದ್ರು, ಇವತ್ತು ಈ ವೇದಿಕೆ ಮೇಲೆ ಏನ್ ಎಕ್ಸ್ಪ್ರೆಷನ್ಸ್, ಏನ್ ಹಾವ ಭಾವ. ನಿಜವಾಗ್ಲೂ ಮಂಜುಳಾ ಮೇಡಮ್ನೇ ನೋಡಿದಷ್ಟು ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಮೇಡಮ್, ಸೂಪರ್. ಇವತ್ತು ಫಸ್ಟ್ ಟೈಮ್ ವೇದಿಕೆ ಮೇಲೆ ಬಂದು ಅದು ಯಜಮಾನ್ರ ಜೊತೆ ಡುಯೆಟ್ ಡಾನ್ಸ್. ಓ ಗಾಡ್, ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ಹೇಳಿ ಮೇಡಮ್. ಆಕ್ಚುಲಿ ನನಗೆ ಡ್ಯಾನ್ಸ್ ಅನ್ನೋದು ಏನೂ ಗೊತ್ತಿಲ್ಲ. ಫಸ್ಟ್ ನಾನು ಈ ವೇದಿಕೆಗೆ ಬಂದಿನೇ ನಾನು ಇದೆಲ್ಲನೂ ಕಲಿಯಕ್ಕಾಗ್ತಾ ಇರೋದು. ಫುಲ್ ಖುಷಿ ಆಯ್ತು ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಈ ಸ್ಟೇಜ್ ಮೇಲೆ. ನೀವ್ ಹೇಳೋ ಪ್ರಕಾರ ನಿಮಗೆ ಡ್ಯಾನ್ಸ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಇದೆ ಆದ್ರೆ ಮಾಡಕ್ಕೆ ಕಷ್ಟ ಸರ್. ಯಾಕೆ ಅಷ್ಟು ಕಷ್ಟ ಪಡ್ತೀರಾ? ತಗೊಳ್ಳಿ, ನಮ್ ಕತ್ರಗುಪ್ಪೆ ಆಫೀಸ್ಗೆ ಬನ್ನಿ, ಸಾಕ ಡೀಗಂತೂ ಡ್ಯಾನ್ಸ್ ಕ್ಲಾಸೇ ಓಪನ್ ಮಾಡಿದೀವಿ ನೋಡಿ. ಪ್ರೊಪ್ರೈಟರ್ ಕುರಿ ಪ್ರತಾಪ್, MD, PhD, BCom, LLB, ABCDFG A to Z ಅಂದ್ರೆ ನಾನು ಹೇಳ್ತೀನಿ, ಅಣ್ಣನ ಪ್ರತಿಭೆ ಹೊಗಳೋದಕ್ಕೆ ಆಲ್ಫಾಬೆಟ್ಸ್ ಗಳು ಸಾಕಾಗ್ತಾ ಇಲ್ಲ. ಅದಕ್ಕೆ ABCD ಇಂದ ಹಿಡಿದು Z ವರ್ಗೂ ಸುಮ್ನೆ ಬರ್ದು ಬಿಟ್ಬಿಟ್ಟಿದ್ದಾರೆ ಸಿಂಪಲ್ ಆಗಿ. ನೀವೇನ್ ಬೇಕಾದ್ರೂ ಹಾಕೊಳ್ಳಿ ಅಂತ ಅಲ್ವಾ? ಎಲ್ಲಾನು ಅರ್ಧ ಕುಡ್ದು ಬಿಟ್ಟಿದ್ದೀನಿ ಸರ್. ಓಣ ವ್ಯಾಕರಣನೇ ಸಾಲ್ತಾ ಇಲ್ಲ ನಿನ್ನ ಹೊಗಳೋದಕ್ಕೆ. ತಗೊಳ್ಳಿ ಮೇಡಮ್, ಇದು ಡ್ಯಾನ್ಸ್ ಕಲಿಯೋದಕ್ಕೆ ನಿಮ್ಗೆ ಭಾಳ ಇಂಟ್ರೆಸ್ಟ್ ಇದೆ, ಬನ್ನಿ ಆಫೀಸ್ಗೆ. ಮಾಡ್ತೀನಿ ಮೇಡಮ್. ಅಡುಗೆ ಮಾಡೋದು ಈಜಿನಾ, ಡ್ಯಾನ್ಸ್ ಮಾಡೋದು ಈಜಿನಾ? ಎರಡು ಈಜಿನಾ? ಅರೆ ಸೂಪರ್. ಅದು ಆಕ್ಚುಲಿ ಮೇಡಮ್, ಅಡುಗೆ ಮಾಡಿದಷ್ಟೇ ಡ್ಯಾನ್ಸ್ ಮಾಡೋದು ತುಂಬಾ ಈಜಿನೇ. ಹೌದು. ಈಗ ನಾನು ಡೆಮೋ ಕೊಡ್ತೀನಿ ನೋಡಿ, ತಗೋಬರ್ರಪ್ಪ ಪ್ರಾಪರ್ಟೀಸು. ಇದ್ರಲ್ಲಿ ಯಾರ್ರೀ ಅಡ್ಗೆ ಮಾಡ್ತಾರೆ? ಇದ್ರಲ್ಲಿ ಅಡುಗೆ ಮಾಡ್ತಾರ ಶ್ವೇತ ಯಾರು? ನಂಗೆ ಗೊತ್ತಿಲ್ಲ, ನೀವು ಅದೇ ತಾನೇ ಹೇಳಿದ್ದು ಅಡ್ಗೆ ಮಾಡ್ತಾ ನಾವು ಡಾನ್ಸ್ ಮಾಡ್ತೀವಿ ಅಂತ. ಇದ್ರಲ್ಲಿ ಶ್ವೇತು ಅಡುಗೆ ಮಾಡೋದೇ ಗೊತ್ತಿಲ್ಲ, ಸಾಂಬಾರ್ ಹಿಂಗ್ ಇದ್ರೊಳಗೆ ತಿರುಗಿಸ್ತಾರ ಏನೋ ಶ್ವೇತು. ಎಷ್ಟು ಬಿಟ್ಟೋಗ್ಬಿಟ್ಟೆ, ಮರ್ಯಾದಿನೇ ಇಲ್ವೇನೋ, ಎಷ್ಟು ಬಿಟ್ಟೋಗ್ಬಿಟ್ಟ ನಾಯಿ ಥರ. ನೋಡಪ್ಪ ನೋಡಿ, ನೀನು ರೆಸ್ಪೆಕ್ಟ್ ಕೊಟ್ಕೋಣ. ಶ್ವೇತಾ, ಇದಕ್ಕೇನಂತಾರೆ? ಅದಕ್ಕೆ ಜಾಲ್ರಿ ಅಂತಾರೆ. ಅದನ್ನ ಇಟ್ಕೊಂಡೆ ಒಂದು ಸ್ಟೆಪ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹಾಕ ಮ್ಯೂಸಿಕ್. ಅಲ್ಲಿ ನಿಮ್ಮ ಅಕ್ಕ ಕೂತಿದಾರಲ್ಲ, ಅವ್ರ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಏನ್ ಅಕ್ಕನ ರಿಯಾಕ್ಷನ್ನೇ ಮಜಾ. ಇವನ್ ಯಾಕಾದ್ರೂ ನನ್ನ ತಮ್ಮ ಆಗ್ಬಿಟ್ಬಿಟ್ರು, ಯಾಕೆ ಈಸಿ ಅವ್ರ ಅಕ್ಕ ಅಂತ ಅನೌನ್ಸ್ ಮಾಡ್ಬಿಟ್ರು. ಪ್ರೇಮ್ ಅವರೇ, ಅವ್ರು ಏನು ಅನ್ಕೊಂಡಿಲ್ಲ, ಅಕ್ಕ ತಮ್ಮನ ಮಧ್ಯ ತಂದಿಡ್ಬೇಡಿ. ಇಷ್ಟು ಕೆಳಗಡೆ ಎಲ್ಲ ಸೌಟು ಇಲ್ಲಿರುತ್ತಲ್ವಾ ಅಡಿಗೆ ಮಾಡೋ ಜಾಗ? ಇಲ್ಲ ಮೇಡಮ್, ನಮ್ಮ ಮನೇಲಿ ಕಟ್ಟೆ ಮಾಡ್ಸಿರಲ್ಲ ಮೇಡಮ್, ಇಲ್ಲಿ ನೆಲದ ಮೇಲೆ ಇಟ್ಟಿರ್ತೀವಿ ಸ್ಟವ್. ಹಾಗಾದ್ರೆ ನೀನು ಕೆಳಗೆ ತಂದು ಕೂತ್ಕೋಬೇಕು. ಇಲ್ಲ ಮೇಡಮ್, ಮಧ್ಯದಲ್ಲಿ ಇಟ್ಟಿರ್ತೀವಿ ಮೇಡಮ್. ನಿಮ್ಗೆ ಹೆಂಗ್ ಬೇಕು ಹೇಳಿ ಮೇಡಮ್, ಒಳ್ಳೆ ನಿಮ್ಗೆ ಹೆಂಗ್ ಬೇಕು ಹೇಳಿ, ಎಲ್ಲಿಗೆ ಬೇಕದು, ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ತೆಗಿತೀನ. ಸೊ ನಿಮ್ಮ ಅದ್ಭುತವಾದಂಥ ಡಾನ್ಸ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ಛಾಯಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕೊರಿಯೋಗ್ರಫಿ. ಆ ನಿಮ್ಮ ದೋಣಿನ ನೀವು ಯೂಸ್ ಮಾಡ್ಕೊಂಡಿದ್ದು, ಚಂದ್ರನ ತೋರಿಸಿದ್ದು, ಸ್ಟೈಲು, ನೀವು ನಾಚ್ಕೊಳ್ಳೋದು. ಮೇಡಮ್, ಅದು ನಿಮ್ಮ ಇಂಟ್ರೊಡಕ್ಷನ್ ಇತ್ರಲ್ಲ, ಆ ಫೇರಿ ಮಧ್ಯದಲ್ಲಿ ಬರೋದು, ಸುಂದರವಾದ ಒಂದು ಫೇರಿ ತರಾನೇ ಕಾಣ್ತಿದ್ರಿ, ತುಂಬಾ ಕ್ಯೂಟಾಗಿ ಕಾಣ್ತಿದ್ರಿ. ನಿಮ್ಮಿಬ್ರು ಅದ್ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ಮ ತಂದೆ ತಾಯಿ ಏನಾದ್ರು ಯಾವತ್ತಾದ್ರೂ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ತರ ಇರ್ತಿದ್ರು ಅಂತ ಒಂದು ಭಾವನೆ ಬರ್ತಲ್ಲ, ಆ ತರ ಇತ್ತು. ತುಂಬಾ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ರಾಜೇಶ್ ಮೇಡಮ್ ಬಹಳ ಕಾನ್ಫಿಡೆನ್ಸ್ ಇದೆ ಸರ್, ಬಹಳ ಅದ್ಭುತವಾಗಿ ಮಾಡಿದ್ರು. ಯಾವುದೇ ಇನಿಬಿಷನ್ಸ್ ಇಲ್ಲ, ನಿಮಗೂ ಇಲ್ಲ ಸರ್. ಆರಾಮಾಗಿ ಧೈರ್ಯವಾಗಿ ಇನ್ನು ಮುಂದೆ ದಯವಿಟ್ಟು ಯಾರಾದರೂ ನಿಮಗೆ ವಿಲನ್ ರೋಲ್ ಕೊಟ್ಟರೆ ಬೇಡ, ಈ ಥರದ್ದು ಯಾವ್ದಾದ್ರು ಮಾಡ್ತೀನಿ ಅಂತ ಹೇಳಿ ಮಾಡ್ಬೋದು, ಟ್ರೈ ಮಾಡ್ಬೋದು ಸರ್. ಚೆನ್ನಾಗಿದೆ ಸರ್, ಐ ಎಂಜಾಯ್ಡ್. ಥ್ಯಾಂಕ್ ಯು. ಮಾಡಬೇಕಾ? ಹೇಗಿತ್ತು ಇವರು ಅದ್ಭುತವಾದ ಡ್ಯಾನ್ಸು? ಏನ್ ಹೇಳೋಣ, ಮಂಜುಳಾ ಬೇರೆ ಅಲ್ಲ, ಮಾಲ್ತಿ ಬೇರೆ ಅಲ್ಲ. ನೀವೊಂದು ನಾಚ್ಕೊಂಡ್ರಲ್ಲ, ಆ ಫಸ್ಟ್ ಸಾಲ್ ಹಾಕಿ ನೋಡಿದ್ರ ಎಷ್ಟು ಚೆನ್ನಾಗಿ ನಾಚ್ಕೊಂಡ್ರಿ. ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ನೀವು ಅದ್ ನಾಚ್ಕೊಂಡು ಬಂದಿದ್ದು, ಶುರು ಮಾಡಿದ್ದು. ನನಗೆ ಬಹಳ ಖುಷಿ ಆಯ್ತು ನಿಮ್ ಸಾಂಗ್ ನೋಡಿ. ಈ ಸಾಂಗ್ ನನಗೆ ತುಂಬಾ ಇಷ್ಟವಾದ ಹಾಡು. ಜಾನಕಮ್ಮ ಅವ್ರು ಹಾಡಿರೋದು, ಅಣ್ಣವ್ರ ವಾಯ್ಸು, ಇಳೆಯರಾಜ ಮ್ಯೂಸಿಕ್, ಅದೆಲ್ಲ ನನಗನ್ಸುತ್ತೆ ಕನ್ನಡ ಚಿತ್ರರಂಗದ ವಿಶಿಷ್ಟವಾದ ಹಾಡುಗಳಲ್ಲಿ ಇದು ಒಂದು.
ತುಂಬ ಸುಂದರವಾಗಿ ಇಬ್ಬರು ನಿಭಾಯಿಸಿದ್ರಿ. ವಸಂತಿಗೆ ನನ್ನ ಕಡೆಯಿಂದ ಕೂಡ ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಅಕ್ಕ ಮಾಲ್ತಿ ಅಕ್ಕ, ನೀವಿನ್ ಮುಂದೆ ಗಂಡ ಮನೆ ಮಕ್ಕಳು ಅಂತ ಸಂಸಾರ ಮಾಡಲ್ಲ ಅಕ್ಕ. ಇನ್ನೇನಿದ್ರು ನಿಮ್ ಸಂಸಾರ ನಮ್ ಕುಟುಂಬದ ಜೊತೆಲಿ ಫಿಕ್ಸು. ಇಷ್ಟು ವರ್ಷದಲ್ಲಿ 30 ವರ್ಷದಲ್ಲಿ ನಿಮ್ ಮನ್ಸಲ್ಲಿ ಏನೇನು ಆಸೆ ಕನಸುಗಳು ಎಲ್ಲ ಇಟ್ಕೊಂಡಿದ್ರು ಎಲ್ಲ ನಮ್ ವೇದಿಕೆ ಮೇಲೆ ತಿರ್ಸ್ಕೊತಾ ಇದೀರಲ್ಲ. ಹೌದು ಸರ್, ವೇದಿಕೆ ಗ್ಯಾಪೇ ಕೊಡ್ದಿರ ತಿರ್ಸ್ಕೊತಾ ಇದೀರಾ. ಒಂದ್ 10 ವರ್ಷ ಆಯುಸ್ಸು ಜಾಸ್ತಿ ಆಗೋಯ್ತು, ಒಂದ್ 25 ವರ್ಷ ವಯಸ್ಸು ಕಮ್ಮಿ ಆಗೋಯ್ತು ನಿಮಗೆ. ಸೌಂದರ್ಯನೂ ಜಾಸ್ತಿ ಆಗೋಯ್ತು. ಹೌದು, ಸೌಂದರ್ಯ ಅಂತೂ ಜಾಸ್ತಿ ಅಲ್ಲ, ಅದ್ ಮಿತಿ ಮೀರ್ತಾ ಇದೆ ಸೌಂದರ್ಯ. ತುಂಬಾ ಚೆನ್ನಾಗಿ ಇಬ್ರು ಡಾನ್ಸ್ ಮಾಡಿದ್ರಿ. ಪ್ರಭಾಕರ್ ಸರ್ ನೀವು ಅಷ್ಟೇ, ಅಂದ್ರೆ ಇಬ್ಬರಿಗೂ ಕರೆಕ್ಟ್ ಆಗಿರೋ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಕೈಲಿ ಇಷ್ಟ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಸಿದ್ದಾರೆ. ಅದ್ಭುತವಾಗಿ ಮಾಡಿದ್ರಿ, ಸಖತ್ ಖುಷಿ ಆಯ್ತು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಬಿಡಬೇಡಿ, ಇನ್ನು ನೆಕ್ಸ್ಟ್ ಎಪಿಸೋಡ್ ಮನ್ಸಲ್ಲಿ ಏನೇನು ಆಸೆ ಇಟ್ಕೊಂಡಿದ್ದೀರಲ್ಲ ನಮ್ಮ ಟೀಮ್ ಜೊತೆ ಹೇಳಿ ತೀರಿಸ್ಕೊತಾ ಹೋಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.